ಬಹಳ ಹಿಂದಿನ ಕಾಲದಲ್ಲಿ ಪ್ರಶಾಂತವಾದ ಆಶ್ರಮವೊಂದರಲ್ಲಿ ನಚಿಕೇತ ಎಂಬ ಕುತೂಹಲದ ಹುಡುಗನಿದ್ದನು. ಅವನು ಅನೇಕ ವೇದಗಳನ್ನು ಓದುತ್ತಿದ್ದನು, ಆದರೆ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಸದಾ ಕೊರೆಯುತ್ತಿತ್ತು. ಜೀವನಕ್ಕೆ ಸ್ಫೂರ್ತಿ ನೀಡುವ ನಿಜವಾದ ಜ್ಞಾನ ಯಾವುದು ಎಂದು ಅವನು ಯೋಚಿಸುತ್ತಿದ್ದನು. ನಚಿಕೇತನು ತನ್ನ ಗುರುವಾದ ವಶಿಷ್ಠ ಮಹರ್ಷಿಗಳ ಬಳಿಗೆ ಹೋದನು. ಗುರುದೇವ, ವೇದಗಳು ಮತ್ತು ಪುರಾಣಗಳು ಅತಿ ವಿಶಾಲವಾಗಿವೆ. ಸಾಮಾನ್ಯ ಮನುಷ್ಯನಿಗೆ ಸ್ಫೂರ್ತಿ ನೀಡುವ ಆ ಒಂದು ಸತ್ಯವನ್ನು ನನಗೆ ತಿಳಿಸಿ ಎಂದು ವಿನಮ್ರನಾಗಿ ಕೇಳಿದನು. ವಶಿಷ್ಠರು ನಗುತ್ತಾ ಅವನನ್ನು ಆಶ್ರಮದ ಸುಂದರ ತೋಟಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ಅವರು ನೆಲದಿಂದ ಒಂದು ಸಣ್ಣ ಒಣಗಿದ ಬೀಜವನ್ನು ಕೈಗೆತ್ತಿಕೊಂಡರು. ನೋಡು ನಚಿಕೇತ, ಈ ಬೀಜ ಎಷ್ಟು ಚಿಕ್ಕದಾಗಿದೆ ಮತ್ತು ನಿಶ್ಚಲವಾಗಿದೆ ಅಲ್ವೇ ಎಂದು ಕೇಳಿದರು. ನಚಿಕೇತನು ಆ ಬೀಜವನ್ನು ತನ್ನ ಕೈಗೆ ಪಡೆದನು. ಆಗ ವಶಿಷ್ಠರು ಹೇಳಿದರು, ಈ ಪುಟ್ಟ ಬೀಜದೊಳಗೆ ಒಂದು ದೊಡ್ಡ ಅರಣ್ಯವೇ ಅಡಗಿದೆ. ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನ ಒಳಗೂ ಅಪಾರವಾದ ಶಕ್ತಿ ಮತ್ತು ಸ್ಫೂರ್ತಿಯ ಸೆಲೆ ಇರುತ್ತದೆ. ಅದನ್ನು ಗುರುತಿಸುವುದೇ ನಿಜವಾದ ಜ್ಞಾನ. ಅವರು ಮುಂದೆ ನಡೆದು ವಿಶಾಲವಾಗಿ ಹರಡಿದ್ದ ಒಂದು ದೊಡ್ಡ ಆಲದ ಮರದ ಕೆಳಗೆ ನಿಂತರು. ಆ ಮರದ ಕೊಂಬೆಗಳು ಆಕಾಶಕ್ಕೆ ಚಾಚಿದ್ದವು ಮತ್ತು ಅದರ ಬಿಳಲುಗಳು ಭೂಮಿಯನ್ನು ಗಟ್ಟಿಯಾಗಿ ಹಿಡಿದಿದ್ದವು. ವಶಿಷ್ಠರು ಆ ಮರದ ಕಾಂಡವನ್ನು ಮುಟ್ಟುತ್ತಾ ಹೀಗೆಂದರು, ಈ ಮರವು ತನ್ನ ಹಣ್ಣನ್ನು ತಾನೇ ತಿನ್ನುವುದಿಲ್ಲ. ಇದು ದಣಿದವರಿಗೆ ನೆರಳು ನೀಡಲು ಮತ್ತು ಹಸಿದವರಿಗೆ ಹಣ್ಣು ನೀಡಲು ಬೆಳೆಯುತ್ತದೆ. ಪರರಿಗಾಗಿ ಬದುಕುವುದು ಮನುಷ್ಯನಿಗೆ ಸಿಗುವ ದೊಡ್ಡ ಸ್ಫೂರ್ತಿ. ಸ್ವಲ್ಪ ದೂರದಲ್ಲಿ ಒಂದು ನದಿಯು ಕಲ್ಲುಗಳ ನಡುವೆ ಸದ್ದು ಮಾಡುತ್ತಾ ವೇಗವಾಗಿ ಹರಿಯುತ್ತಿತ್ತು. ನಚಿಕೇತನು ಆ ನದಿಯ ಹರಿವನ್ನು ಗಮನಿಸಿದನು. ಎಷ್ಟೇ ದೊಡ್ಡ ಕಲ್ಲುಗಳು ಎದುರಾದರೂ ನದಿ ನಿಲ್ಲುತ್ತಿರಲಿಲ್ಲ. ಅದು ದಾರಿ ಮಾಡಿಕೊಂಡು ಮುಂದೆ ಸಾಗುತ್ತಿತ್ತು. ವಶಿಷ್ಠರು ಅವನ ಹೆಗಲ ಮೇಲೆ ಕೈಯಿಟ್ಟು, ನದಿಯಂತೆ ಸದಾ ಚಲನಶೀಲನಾಗಿರು. ಅಡೆತಡೆಗಳು ಬಂದಾಗ ಧೃತಿಗೆಡಬೇಡ. ಗುರಿಯನ್ನು ತಲುಪುವ ಹಠ ಮತ್ತು ಬದಲಾವಣೆಗೆ ಒಗ್ಗಿಕೊಳ್ಳುವ ಗುಣವೇ ಮನುಷ್ಯನನ್ನು ಯಶಸ್ಸಿನತ್ತ ಮುನ್ನಡೆಸುತ್ತದೆ ಎಂದರು. ನಚಿಕೇತನು ಕಣ್ಣು ಮುಚ್ಚಿ ಕುಳಿತನು. ಅವನಿಗೆ ಈಗ ಅರ್ಥವಾಯಿತು. ಪುರಾಣಗಳ ಸಾರವು ಕೇವಲ ಪುಸ್ತಕಗಳಲ್ಲಿಲ್ಲ, ಅದು ಪ್ರಕೃತಿಯಲ್ಲಿ ಮತ್ತು ತನ್ನ ಅಂತರಂಗದಲ್ಲಿದೆ. ತನ್ನೊಳಗಿನ ಆತ್ಮವೇ ಅತ್ಯುನ್ನತ ಸ್ಫೂರ್ತಿಯ ಸೆಲೆ ಎಂದು ಅವನು ಅರಿತುಕೊಂಡನು. ಗುರುದೇವ, ಈಗ ನನಗೆ ದಾರಿ ತಿಳಿಯಿತು ಎಂದು ನಚಿಕೇತನು ಸಮಾಧಾನದಿಂದ ಹೇಳಿದನು. ಕರುಣೆ, ಧೈರ್ಯ ಮತ್ತು ಸೇವಾ ಮನೋಭಾವವೇ ಜೀವನದ ವೇದವಾಕ್ಯಗಳು ಎಂದು ಅವನು ಅರಿತನು. ವಶಿಷ್ಠರು ಅವನನ್ನು ಹರಸಿದರು. ಆ ಹುಡುಗ ಈಗ ಜಗತ್ತಿಗೆ ಬೆಳಕು ನೀಡಲು ಸಿದ್ಧನಾಗಿದ್ದನು.